ವಸೂನ್ ರುದ್ರಾನಾದಿತ್ಯಾನ್ ಮರುತೋಥ ಸಾಧ್ಯಾನ್ ನೃಭೂನ್ಯಕ್ಷಾನ್ ಗಂಧರ್ವಾಗಶ್ಚ ಪಿತೃಗಶ್ಚ ವಿಶ್ವಾನ್ ಭೃಗೂಂ ಸರ್ಪಾಗಶ್ಚಾಂಗಿರಸೋಥ ಸರ್ವಾನ್ ಘೃತಗುಂ ಹುತ್ವಾ ಸ್ವಾಯುಷ್ಯಾಮಹಯಾಮ ಶಶ್ವತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಬದಲಾವಣೆಗಳು ಏನೇನು ನಡೀತಾ ಇದೆ? ಮೇ 1ನೇ ತಾರೀಕು ವೃಶ್ಚಿಕ ರಾಶಿಯವರಿಗೆ ಗುರು 7ನೇ ಮನೆಗೆ ಬಂದು ಗುರುಬಲ ಪ್ರಾರಂಭ ಆಗ್ತಾ ಇದೆ. 1 ವರ್ಷಕ್ಕೆ ಮೇ 1ನೇ ತಾರೀಕಿನಿಂದ 2025 ಏಪ್ರಿಲ್ ಎಂಡ್ ಆಗುವವರೆಗೂ ಗುರುಬಲ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇದು ಪ್ರಮುಖವಾದ ಮೊದಲನೇ ಬದಲಾವಣೆ. ಆದರೆ 10ನೇ ತಾರೀಕು 5ನೇ ತಿಂಗಳು ಅಂದರೆ ಮೇ 10ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗೆ 14ನೇ ತಾರೀಕು ರವಿ ನಿಮ್ಮ ರಾಶಿಯಿಂದ 7ನೇ ಮನೆಗೆ ಬರ್ತಾ ಇದ್ದಾರೆ, ಒಳ್ಳೆ ಫಲ. ಹಾಗೆ 19ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ 7ನೇ ಮನೆಗೆ ಬರ್ತಾ ಇದ್ದಾರೆ, ಅದು ಒಳ್ಳೆ ಫಲ. ಮಾಳವ್ಯ ಯೋಗ, ಸ್ವಕ್ಷೇತ್ರ, ಶುಕ್ರನಿಗೆ ಬಲಿಷ್ಠವಾದ ಫಲ, ಸಪ್ತಮಾಧಿಪತಿ. ಹಾಗೆ 31ನೇ ತಾರೀಕು ಬುಧ ನಿಮಗೆ ಸಪ್ತಮಕ್ಕೆ ಬರ್ತಾ ಇದ್ದಾರೆ, ಅವರು ನಿಮಗೆ ಲಾಭಾಧಿಪತಿ. ಸರಿ, ಹಾಗಿದ್ರೆ ಈ ಬದಲಾವಣೆಗಳಿಂದ ಏನೇನು ಅಭಿವೃದ್ಧಿ ಆಗಬಹುದು? ಈಗ 8ನೇ ತಾರೀಕು ಅಮಾವಾಸ್ಯೆ ಇದೆ, ಮೇ 8. ಮೇ 23ನೇ ತಾರೀಕು ಪೌರ್ಣಮಿ, ಬುದ್ಧ ಪೌರ್ಣಮಿ. ಹಾಗೆ ಪ್ರತಿಯೊಬ್ಬರ ನಂಬಿಕೆ ಅಕ್ಷಯ ತೃತೀಯ ದಿನ ನಾವು ಬಂಗಾರ ಕೊಳ್ಳಬೇಕು ಅಂತ. 10ನೇ ತಾರೀಕು ಮೇ 10 ಅಕ್ಷಯ ತೃತೀಯ, ಬಸವ ಜಯಂತಿ ಅವತ್ತು. ಅವತ್ತಿನ ದಿನ ಬಂಗಾರ ಕೊಳ್ಳುವಂಥ ಪದ್ಧತಿ ಇದ್ರೆ ನೀವು ಕೊಂಡ್ಕೊಳ್ಬೋದು. ಶಾಸ್ತ್ರ ಸಂಪ್ರದಾಯ ಹೇಳಿಲ್ಲ, ಬಟ್ ನೀವು ತಗೊಳ್ಳೋದ್ರಿಂದ ಅಕ್ಷಯವಾಗತ್ತೆ. ಅಂದರೆ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸ್ತಾಳೆ, ಧಾರಾಳವಾಗಿ ನೀವು ತಗೊಳ್ಬೋದು. ನೋಡಿ, ಈ ರಾಶಿ, ಈ ವೃಶ್ಚಿಕ ರಾಶಿ ಇದೆಯಲ್ಲ, ಇದಕ್ಕೆ ನೇರ ಗುರುಬಲ. ನೇರ ಗುರುಬಲ ಅಂದರೆ ಯಾವ ಥರ? ಸಪ್ತಮ ಸ್ಥಾನಕ್ಕೆ ಬರ್ತಾ ಇದೆ ಗುರು. ನಿಮಗೇನು ಇದು ಗುರು ಬಂದು ನಿಮಗೆ ಕುಟುಂಬ ಸ್ಥಾನಕ್ಕೂ, ಧನಸ್ಥಾನಕ್ಕೂ, ಮಾತಿನಕ್ಕೂ, ವಿದ್ಯೆಗೆ, ಪೂರ್ವ ಪುಣ್ಯಕ್ಕೆ, ಸಂತಾನಕ್ಕೆ, ಪಿತೃಗಳ ಒಂದು ಆಸ್ತಿಯನ್ನು ಅನುಭವಿಸೋದಕ್ಕೆ ಎಲ್ಲದಕ್ಕೂ ಅಧಿಪತಿಯಾದಂಥ ಸ್ಥಾನ ಪಂಚಮ ಸ್ಥಾನ. ಈ ಪಂಚಮ ಸ್ಥಾನಕ್ಕೆ ಹಾಗೂ ದ್ವಿತೀಯ ಸ್ಥಾನಕ್ಕೆ ಅಧಿಪತಿಯಾದಂಥ ಗುರು ಸಪ್ತಮ ಭಾವದಲ್ಲಿದ್ದಾರೆ. ಏನು ಫಲ ನೋಡೋಣ, ಬಹಳ ಚೆನ್ನಾಗಿ ಹೇಳುತ್ತೆ. ಭೂಪುತ್ರೇ ಸಪ್ತಮಸ್ತೆ ನಿಧನಮುಪಗತೆ ಯೋಷಿತಾಂ ದೇಶಪೂರಯಿ ಪುಂಸಾಂ ದ್ಯೂನೆ ಧನಸ್ತೆ ಶಶಿಸಿತ ಭವನಾಚ್ರೇಸ್ತ್ರಿಪಾದಂ ತದರ್ಧದಂ ರಾಹೋರ್ಭೌಮೇನ ತುಲ್ಯಂ ರವಿ ಜಗುಳೆ ಯೋರ್ ಪಾದಯಸ್ತಸ್ತ ಶಬ್ದಂ ತೇಷಾಂ ದೃಷ್ಟಿಸ್ತದರ್ಧಂ ಶುಭಮತ ಗುರುಣ ವೀಕ್ಷಿತೆ ಸ್ವಚ್ಛಗೇವ. ಕೊನೆ ಶ್ಲೋಕ ಏನು ಹೇಳುತ್ತೆ? ತೇಷಾಂ ದೃಷ್ಟಿಸ್ತದರ್ಥಂ ಶುಭಮತ ಗುರುಣಾಂ. ಗುರು ದೃಷ್ಟಿ, ವೀಕ್ಷಿತೆ, ವೀಕ್ಷಿತೆ ಅಂದರೆ ದೃಷ್ಟಿ, ಸ್ವಚ್ಛಗೇವ, ಸಂತೋಷವಾಗಿರುತ್ತೆ. ಏನು ಹೇಳುತ್ತೆ ನೋಡೋಣ. ಹಾಗಾದರೆ ಈಗ ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದರೆ ಏನು ಫಲ? ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದರೆ ಏನಾಗುತ್ತೆ? ಸುಂದರವಾದಂಥ ಜೀವನ, ಮೋಹಕವಾಗಿರ್ತಕ್ಕಂಥ ಮುಖ ಮತ್ತು ಕಣ್ಣು, ಆಕರ್ಷಕವಾದಂಥ ವ್ಯಕ್ತಿತ್ವ, ಸ್ತ್ರೀ ಪುರುಷರ ಮಧ್ಯೆ ವಿಪರೀತ ಆಕರ್ಷಣೆ, ಮತ್ತು ಆರೋಗ್ಯ, ದಾಂಪತ್ಯ ಎರಡೂ ತುಂಬ ಚೆನ್ನಾಗಿರುತ್ತೆ. ದುಃಖಗಳು ದೂರ ಆಗುತ್ತೆ. ರವಿ 7ನೇ ಮನೆಯಲ್ಲಿದ್ದಾಗ ಏನು ಫಲ? ಗುರು ಮನೆಯಲ್ಲಿದ್ದಾಗ ಏನು ಫಲ? ಶುಕ್ರ 7ನೇ ಮನೆಯಲ್ಲಿದ್ದಾಗ ಏನು ಫಲ? ಒಂದೊಂದಾಗಿ ನೋಡ್ಕೊಂಬರೋಣ. ಮೊದಲು ಗುರು ತಗೊಳ್ಳೋಣ. ಗುರುವು ಸಪ್ತಮದಲ್ಲಿದ್ದಾಗ ಉತ್ತಮ ಕುಲದ ವೃದ್ಧಿ ಆಗತ್ತೆ, ಸಂತೋಷ ಭರಿತವಾದ ಜೀವನ ಪ್ರಾಪ್ತಿ, ಮತ್ತು ಸಾತ್ವಿಕ ಸೌಂದರ್ಯ, ಪುತ್ರ ಲಾಭ, ಸಂತಾನ ಲಾಭ, ಸಂಪತ್ತಿನ ಅಭಿವೃದ್ಧಿ ಪ್ರಾಪ್ತಿಗಳು ಉತ್ಪತ್ತಿಯಾಗುತ್ತೆ. ಸಾತ್ವಿಕ ಗುಣ ಸಂಪನ್ನರು ಸಿಗ್ತಾರೆ. ತೀರ್ಥಯಾತ್ರೆ ಯೋಗ ಇದೆ. ಬುದ್ಧಿ, ಅಭಿವೃದ್ಧಿ, ರಾಜವೈಭವ, ವಿವಾಹದ ಫಲ ಎಲ್ಲವನ್ನೂ ಹೇಳಿದೆ. ಹಾಗಾಗಿ ಸಪ್ತಮದಲ್ಲಿ ಗುರು ಇದ್ದಾಗ ಒಂದು ಯೋಗ. ಯಾವುದೇ ಗುರು ಶಾಂತಿ ಪರಿಹಾರಗಳು ಏನೂ ಬೇಕಾಗಿಲ್ಲ. ಮೂಲ ಜಾತಕವನ್ನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೂಲ ಜಾತಕದಲ್ಲೇನಾದರೂ ಗುರು ಚೆನ್ನಾಗಿದ್ರೆ ಇನ್ನಷ್ಟು ಡಬಲ್ ಫಲ, ಡಬಲ್ ರಾಜವೈಭೋಗ ಇದೆಯಾ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ ಮೂಲ ಜಾತಕದಲ್ಲಿ. ಇಲ್ಲಾಂದರೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸ್ಕೊಳ್ಳಿ, ಅದು ಒಳ್ಳೆಯದು ನಿಮಗೆ. ಶುಕ್ರ ಸಪ್ತಮದಲ್ಲಿದ್ದಾಗ ಶುಕ್ರ ನಿಮ್ಗೆ ಏನಾಗ್ತಾನೆ? ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ. ಏನು ಫಲ?
ವ್ಯಾಮೋಹ ಹೆಚ್ಚಾಗುತ್ತೆ, ಮತ್ತು ಯಾವುದೇ ಥರದ ಕಷ್ಟಗಳು ಇದ್ದರೂ ಕೂಡ ದೂರ ಆಗುತ್ತೆ, ಮತ್ತು ಭೋಗ ಭಾಗ್ಯಗಳು ಅಭಿವೃದ್ಧಿ, ಸಂತೋಷ, ವಸ್ತ್ರದ ವ್ಯಾಪಾರ, ಮತ್ತು ಬಂಗಾರ, ಬೆಳ್ಳಿ, ಪಂಚಲೋಹ, ವಸ್ತ್ರಗಳು, ರೇಷ್ಮೆ, ಮತ್ತು ತರಕಾರಿ, ಹಣ್ಣು, ಹೂವು ಇತ್ಯಾದಿ ವ್ಯಾಪಾರಿಗಳಿಗೆ, ವಾಹನಾದಿ ಜೀವನ ಮಾಡುವಂಥವ್ರಿಗೆ ಅಂದರೆ ಮಾಲೀಕರು ಇರ್ಬೋದು, ಡ್ರೈವರ್ಸ್ ಇರ್ಬೋದು. ನಾನು ಹೇಳೋದು ಕಾರ್ ಮಾತ್ರನೇ ಅಲ್ಲ, ಲಾರಿ, ಬಸ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಮಾಲೀಕರಿಗೆ ತುಂಬ ಉತ್ತಮವಾದ ಫಲ ಇದೆ, ಅಭಿವೃದ್ಧಿ ಇದೆ, ಸಾಧ್ಯತೆಗಳು ಬಲಿಷ್ಠವಾಗಿರೋದ್ರಿಂದ ಏನು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನೀವೇನಾದರೂ ಅಂದವಾದ ಇಂಡಸ್ಟ್ರಿಯಲ್ಲಿದ್ದರೆ, ಮಾಡಲಿಂಗು ಅಥವಾ ಫ್ಯಾಷನ್ ಡಿಸೈನಿಂಗು, ಟೆಕ್ನಾಲಜಿಲಿದ್ದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿದ್ದರೆ, ಕೋಡಿಂಗ್ ರಿಲೇಟೆಡ್ಡು, ಹ್ಯಾಕರ್ ರಿಲೇಟೆಡ್ಡು, ಫಾರೆನ್ಸಿಕ್ಕು, ಮತ್ತು ಬ್ಯೂಟಿ ರಿಲೇಟೆಡ್ಡು, ಸಿನಿಮಾ ನಟ ನಟಿಯರು ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಲೆ, ಪೋಷಕರು ಎಲ್ರಿಗೂ ಚೆನ್ನಾಗಿರುತ್ತೆ. ಹಾಗಾಗಿ ಶುಕ್ರ ಸಂಬಂಧಿತ ಒಳ್ಳೆಯದಿದೆ. ಇನ್ನು ರವಿ, ಪರಾಭವಗಳು ದೂರ ಆಗಿ ಜಯಪ್ರಾಪ್ತಿಯಾಗುತ್ತೆ, ಮತ್ತು ಕಠಿಣವಾದ ಪರಿಶ್ರಮದಿಂದ ಸಕ್ಸಸ್ಸು ಸಿಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದ್ವೇಷಗಳೆಲ್ಲ ದೂರವಾಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಸುಖ ಚೆನ್ನಾಗಿ ಸಿಗುತ್ತೆ. ಆದರೆ ಗುರು ಬಂದು ಕೂಡಲೇ ಒಳ್ಳೆ ಫಲ ಮಾಡಲ್ಲ. ಈ ಒಂದು ಮೇ 10ನೇ ತಾರೀಕುವರೆಗೂ ಒಂದು ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನ್ನು, ಸ್ವಲ್ಪ ಬೇಸರ, ಸಣ್ಣ ಪುಟ್ಟ ಇರುತ್ತೆ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ನಿಮಗೆ ರವಿ ಬಂದು ದಶಮಾಧಿಪತಿ, ಶುಕ್ರ ಬಂದು ನಿಮಗೆ ಸಪ್ತಮಾಧಿಪತಿ, ಗುರು ಬಂದು ನಿಮಗೆ ಪಂಚಮಾಧಿಪತಿ ಹಾಗೂ ದ್ವಿತೀಯಾಧಿಪತಿ. ಇಷ್ಟು ಮನೆಗಳು ನಿಮಗೆ ಬಲಿಷ್ಠ ಆಗೋಯ್ತು. ಇನ್ನೇನು ಬೇಕು? 5ನೇ ಮನೆಯಲ್ಲಿ ಕುಜ ಇದ್ದಾರೆ. ಅದೇನು ಹೇಳುತ್ತೆ? ಪುತ್ರಾತ್ ದೇವಮಹಿ ಪುತ್ರ ಪುತ್ರೀನಾಂ ಪಿತೃಧಿ ಪುಣ್ಯಾನಿ ಸಂಚಿತ ಏತತ್. ಏನು ಹೇಳುತ್ತೆ? 5ನೇ ಮನೆಯಲ್ಲಿ ನಿಮಗೆ ಕುಜ ಇದ್ದಾಗ ಸಂತಾನ ವೃದ್ಧಿ, ಮನಸ್ಸಿಗೆ ಶಾಂತಿ, ಜಾತಂ ಅಭಿವೃದ್ಧಿ ಎನ್ನುವಂತೆ ಕುಜನಿಂದ ಮಕ್ಕಳಲ್ಲಿ ಬಹಳ ಧೈರ್ಯ, ಸ್ಪೋರ್ಟ್ಸಲ್ಲಿ ತುಂಬ ಎಕ್ಸಾಮ್ನೈನ್ ಆಗಿರ್ತಾರೆ, ತುಂಬ ಬಲಿಷ್ಠವಾಗಿರ್ತಾರೆ. ಮತ್ತು ಯಾರ್ಯಾರು ಶ್ರಮ ಪಡ್ತಾ ಇರ್ತಾರೆ, ಕಠಿಣ ಪರಿಶ್ರಮಿಗಳು ಸುಖವಾಗಿರ್ತಕ್ಕಂಥ ತಿಂಗಳು ಅಂತ ಹೇಳ್ಬೋದು. ಅಗ್ನಿ ತತ್ವ ಕಡಿಮೆ ಆಗುತ್ತೆ, ನಿಮಗೆ ಶೀತ ತತ್ವ ವೃದ್ಧಿ ಆಗುತ್ತೆ, ಸ್ವಲ್ಪ ಹೊಟ್ಟೆ ಸಮಸ್ಯೆಗಳು ಬರ್ಬೋದು, ಮಾನಸಿಕವಾಗಿ ಯೋಚನೆಗಳು ಜಾಸ್ತಿ ಆಗ್ಬೋದು. ಬಿಟ್ಟರೆ ಬೇರೆ ಯಾವುದೇ ತೊಂದರೆಗಳು ಇಲ್ಲ. ಬುಧನೂ ಅಷ್ಟೇ 6ನೇ ಮನೆಯಲ್ಲಿದ್ದು ಕೂಡಲೇ ನಿಮ್ಗೇನು ನೆಗೆಟಿವ್ ಆಗಿಬಿಡಲ್ಲ. ಲಾಭಾಧಿಪತಿ ಏನಾದರೂ ಸ್ವಲ್ಪ ದುಡ್ಡು ಕಮ್ಮಿ ಆಗುತ್ತೆ, ಅಂದರೆ ದುಡ್ಡು ಬರುತ್ತೆ, ಸ್ವಲ್ಪ ಉಳಿಸೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಪರಿಹಾರ ಏನಾದರೂ ಬೇಕಂದರೆ ಸಮಸ್ಯೆನೇ ಇದ್ಮೇಲೆ ಪರಿಹಾರ ಏನಕ್ಕೆ? ಅರ್ಧಾಷ್ಟಮ ಇದೆ ಅಂತ ನೀವೇನು ಚಿಂತೆ ಮಾಡಬೇಡಿ. ಶನಿ ನಿಮಗೆ ತೃತೀಯ ಮತ್ತು ಚತುರ್ಥಾಧಿಪತಿ, ಚತುರ್ಥದಲ್ಲೇ ಇದ್ದಾರೆ, ಶಶಮಹಾಪುರುಷ ಯೋಗದಲ್ಲಿದ್ದಾರೆ. ಹಾಗಾಗಿ ನಿಮ್ಗೆ ಅರ್ಧಾಷ್ಟಮ ಬಂತು ಅಂತ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಅಥವಾ ಬಂದುಬಿಡ್ತು ಅಂತ ನೀವೇನು ಅದನ್ನು ಟೆನ್ಷನ್ ಮಾಡಿಕೊಂಡು ಹಾಸ್ಪಿಟಲೈಸ್ ಆಗೋ ಅವಶ್ಯಕತೆ ಇಲ್ಲ. ಶನಿಯಿಂದ ನಿಮಗೆ ಕೆಟ್ಟದ್ದಿಲ್ಲ, ಖಂಡಿತವಾಗಿ ತಿಳಿಸ್ತೀನಿ. ಆದರೂ ತಿಂಗಳಿಗೊಮ್ಮೆ ಶನೀಶ್ವರನಿಗೆ ಒಂದು ತೈಲಾಭಿಷೇಕ ಮಾಡಿಸುವಂಥದ್ದು ಭಾಳ ಉತ್ತಮ. ಅದೊಂದು ಪರಿಹಾರ ಹೇಳಬಲ್ಲೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಈ ತಿಂಗಳು ಪೂರ್ತಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಭಗವಂತನಲ್ಲಿ ದರ್ಶನ ಪ್ರಾರ್ಥನೆ ಮಾಡುವಂಥದ್ದು, ಈ ರೀತಿಯಾಗಿ ಏನಾದರೂ ಹವ್ಯಾಸಗಳು ಮಾಡಿಕೊಂಡ್ರೆ ಅದರಿಂದ ನಿಮ್ಗೆ ಇನ್ನಷ್ಟು ಮತ್ತಷ್ಟು ಉತ್ತಮ ಫಲಗಳು ಸಿಗಬಹುದಾದಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಇದೊಂದು ಗುರುದೋಷಕ್ಕೆ ಯಾವುದು ಪರಿಹಾರ ಬೇಡ, ಗುರುದೋಷವೇ ಇಲ್ಲ, ಇನ್ನು ದೋಷಕ್ಕೇನಲ್ಲಿ. ಹಾಗಾಗಿ ನಿಮಗೆ ಅರ್ಧಾಷ್ಟಮ ಶನಿಗೆ ಒಂದು ತೈಲಾಭಿಷೇಕ ಮತ್ತು ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ. ಜನರಲೈಸ್ ಆಗಿ ನೋಡಿದ್ರೆ ಕುಟುಂಬದಲ್ಲಿ ಶುಭ ಕಾರ್ಯಗಳು, ಪೂಜೆ, ಹೋಮಗಳು ನಡೆಯುವಂಥದ್ದು, ದಾನದ ಗುಣ ನಿಮ್ಮಲ್ಲಿ ಹೆಚ್ಚಾಗ ಸಾಧ್ಯತೆಗಳು, ಅಲ್ಪ ಪ್ರಯಾಣ, ಕಣ್ಣು ನಿಮಗೆ ತುಂಬ ಒಳ್ಳೆ ಫಲಗಳ ಕೊಡುತ್ತೆ, ಅದರ ಕಣ್ಣಿನ ಸಮಸ್ಯೆಗಳು ದೂರ ಆಗುತ್ತೆ. ಹೊಸ ವ್ಯಾಪಾರದಲ್ಲಿ ಶುಭ ಮಾಸ, ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ, ಕಬ್ಬಿಣ ವ್ಯಾಪಾರಿಗಳಿಗೂ ಹಾಗೂ ಸೌದೆ ವ್ಯಾಪಾರಿಗಳಿಗೆ ಉತ್ತಮ ಪ್ರಗತಿ, ಉತ್ತಮ ಲಾಭ, ಅತ್ಯಂತ ಶುಭದಾಯಕ. ರೈತರು ಮತ್ತು ಹೂವಿನ ವ್ಯಾಪಾರಿಗಳಿಗೆ ಉತ್ತಮವಾದ ಫಲ, ಧನಪ್ರಾಪ್ತಿ, ಆರೋಗ್ಯದಲ್ಲಿ ವೃದ್ಧಿ ಕಾಣ್ತೀರಾ, ಸಹೋದರರಿಂದ ಉತ್ತಮವಾದ ಸಹಾಯ. ಮನಸ್ಸಿಗೆ ನಾನಾ ವಿಧ ಯೋಚನೆಗಳಿದ್ರೂ ಕೂಡ ಗಟ್ಟಿಯಾದಂತಹ ಒಂದು ವಿಲ್ ಪವರ್ ನಿಮಗಿರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಮೋಸ ಹೋಗ್ತಿರೋ ವ್ಯಾಪಾರದಲ್ಲಿ ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು. ಮತ್ತು ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ, ನಿಮ್ಮಿಂದ ದೂರ ಆಗೋ ಸಾಧ್ಯತೆ. ವಾಹನ ಚಾಲಕರಿಗೆ ಬಹಳ ಉತ್ತಮವಾಗಿದೆ, ಅದಕ್ಕೆ ಲಾಭ. ಮತ್ತು ಈ ಅರ್ಧಾಷ್ಟಮ ದೋಷ ಇರೋದ್ರಿಂದ ಸ್ವಲ್ಪ ನೀರು ಕಡೆ, ಅಂದರೆ ನೀರಿನಿಂದ ಸ್ವಲ್ಪ ಸಣ್ಣ ಪುಟ್ಟ ಗಂಡಾಂತರ ಇರುತ್ತೆ. ಸಮುದ್ರ, ಬಾವಿ, ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು.
ಪಿತೃಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ದೇವಾಲಯ ದರ್ಶನ, ಮಿತ್ರರಿಂದ ಸಹಾಯ, ಹೊಸ ಕೆಲಸದ ಪ್ರಯತ್ನದಲ್ಲಿ ಜಯಪ್ರಾಪ್ತಿ, ಭೋಜನ ವಿಚಾರದಲ್ಲೂ ಕೂಡ ನಿಮಗೆ ಸಂತೋಷ ಇರುತ್ತೆ. ಆರೋಗ್ಯದಲ್ಲಿ ವೃದ್ಧಿ. ಓವರಾಲ್ ನೋಡಿದಾಗ ಸಕ್ಸಸ್ ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಗುರುಬಲ ಇದೆ, ನಮಗೇನು ತೊಂದರೆ ಇಲ್ಲ ಅನ್ನುವಂಥದ್ದು ನೀವು ಮನಸ್ಸಿಗೆ ತಗೊಂಬಿಡಿ. ಗುರು ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲಿದ್ದಾರೆ ಅಂತ ತೋರಿಸ್ಕೊಳ್ಳಿ. ಗುರುಶಾಂತಿ ನಿಮ್ಗೆ ಅವಶ್ಯಕತೆ ಇಲ್ಲ, ಆದರೂ ಒಂದು ಗುರುಶಾಂತಿ ಮಾಡ್ಕೊಂಬಿಡೋಣ ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ದೇವಸ್ಥಾನದಲ್ಲಿ ಗುರುಶಾಂತಿ ಮಹಾಯಾಗ ಮಾಡ್ತಾರೆ, ಅಲ್ಲೋಗಿ ನೀವು ಒಂದು ಹೆಸರು ಬರೆಸಿ ಗೋತ್ರ ನಕ್ಷತ್ರ ರಾಶಿ ಬರೆಸಿದ್ರೆ ಸಂಕಲ್ಪ ಆಗುತ್ತೆ. ಎಲ್ಲೂ ಸಿಗಲಿಲ್ಲ ಅಂದಾಗ ನಮ್ಮಲ್ಲಿ 333 ಅಂದರೆ 333 ರೂಪಾಯಿಗೆ 3 ಅನ್ನುವಂಥದ್ದು ನ್ಯೂಮರಾಲಜಿ ಪ್ರಕಾರ ವಿಶೇಷವಾಗಿ ಗುರುವಿನ ನಂಬರು. ಆ 333 ರೂಪಾಯಿ ನೀವು ಸಂಕಲ್ಪ ಸೇವೆಗೆ ತಗೊಂಡು ಗೋತ್ರ ನಕ್ಷತ್ರ ರಾಶಿ ಹೆಸರನ್ನ ನೀವು ಕಳಿಸ್ಕೊಟ್ರೆ, ಅಡ್ರೆಸ್ ಕಳಿಸ್ಕೊಟ್ರೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಲೈವ್ ಆಗಿ ವಾಚ್ ಮಾಡ್ಬೋದು. ಆಮೇಲೆ ಅಮೌಂಟ್ ಬಂದು ನೀವು ಹಾಕೋದು 28ನೇ ತಾರೀಕು ಸಂಜೆ 6 ಗಂಟೆ ಒಳಗೆ ಹಾಕಬೇಕು. ಅದಾದಮೇಲೆ ಆದರೆ ನೀವು ಹಾಕಿದ್ರೆ ದುಡ್ಡು ವಾಪಸ್ ಬರುತ್ತೆ. ಯಾಕಂದರೆ ನಾವೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಶ್ರಮ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಗಮನ ಕೊಡಿ. ಭಗವಂತನ ಆಶೀರ್ವಾದ ನಿಮಗೆ ಸಿಗಲಿ. ನಿಮ್ಗೇನಾದರೂ 333 ರೂಪಾಯಿಗೆ ಮಾಡಿಸ್ಬೇಕು ಅಂದರೆ ಈ ಕೆಳಕಂಡ ನಂಬರ್ಗಳಲ್ಲಿ ನೀವು ಕಾಲ್ ಮಾಡಿದ್ರೆ ಡೀಟೇಲ್ಸ್ ಕೊಡ್ತಾರೆ, ಅದರಂತೆ ನೀವು ಮಾಡಿಸ್ಕೋಬೋದು. ಕಮರ್ಷಿಯಲ್ ಆಗಿದ್ದೀನಿ ಅಂತ ತಿಳ್ಕೊಬೇಡಿ. ನಿಮ್ಗೆ ಅನುಕೂಲ ಎಲ್ಲೂ ಆಗಲಿಲ್ಲ ಅಂತಂದರೆ ನೀವು ನಮ್ಮಲ್ಲಿ ಮಾಡಿಸ್ಕೋಬೋದು. ಬಲವಂತವಾಗಿ ಮ್ಯಾಂಡೇಟರಿ ನಮ್ಮಲ್ಲೇ ಮಾಡಿಸ್ಕೊಳ್ಳಿ ಅಂತ ಯಾರಿಗೂ ನಾನು ಬಲವಂತ ಮಾಡಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.